Hi, hello, good evening, all my dear students. So, this is your Bhavani Shankar. So, after long time, I started again your YouTube channels. So, ತುಂಬ ದಿನಗಳ ನಂತರ ಮತ್ತೆ ಈ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾ ಇದ್ದೀನಿ. ಸೊ, ಕೆಲವು ಕೆಲಸಗಳ ಒತ್ತಡದಲ್ಲಿ ಮಾಡೋದಕ್ಕಾಗಲಿಲ್ಲ. ಸೊ, ಇವತ್ತಿನ ದಿನದಲ್ಲಿ ನಾವು ಬಿಸ್ನೆಸ್ ಸ್ಟಡೀಸನ್ನು ಹೇಗೆ ಓದಬೇಕು ಮತ್ತು ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು, ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಏನಕ್ಕೆ ಅಂತಂದರೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಇರ್ಬೋದು, ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಇರ್ಬೋದು, ಬಿಸ್ನೆಸ್ ಸ್ಟಡೀಸ್ ಥಿಯರಿ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಇರಿಟೇಷನ್ ಆಗಬಹುದು. ಸೊ ಬಟ್ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಬಿಸ್ನೆಸ್ ಸ್ಟಡೀಸೇ ಇರಲಿ ಅಥವಾ ಅಕೌಂಟೆನ್ಸಿನೇ ಇರಲಿ, ಎರಡೂ ಕೂಡ ನಿಮಗೆ ಒನ್ ಆಫ್ ದ ಸ್ಕೋರಿಂಗ್ ಸಬ್ಜೆಕ್ಟ್. ಬಿಕಾಸ್ ಆಫ್ ತುಂಬ ಜನ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ 100% ತಗೊಂಡಿದ್ದಾರೆ, 100 ಮಾರ್ಕ್ಸನ್ನು ಕೂಡ ತಗೊಂಡಿದ್ದಾರೆ ಈ ವರ್ಷನೂ ಕೂಡ. ಸೊ ಅದೇ ಮೆಥಡನ್ನು ನಾನು ನಿಮಗೂ ಕೂಡ ಹೇಳ್ಕೊಡೋಣ ಅಂತಂದ್ಬಿಟ್ಟು ಇವತ್ತು ನನ್ನ ಕ್ಲಾಸನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ಸೊ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್, ಸೊ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ನಿಮಗೆ ಈ ಒಂದು ಚಾಪ್ಟ್ರಲ್ಲಿ ಟೋಟಲ್ ಆಗಿ ನಿಮಗೆ ಎಷ್ಟಾಗುತ್ತೆ ಅಂತಂದರೆ 10 to 12 ಮಾರ್ಕ್ಸ್ಗೆ ಕೇಳುವಂಥ ಒಂದು ಕ್ವಶನ್ ಚಾಪ್ಟರ್ ಆಗಿರುತ್ತೆ. ಸೊ ಈ ಒಂದು ಚಾಪ್ಟರ್ ನಿಮಗೆ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ 1 marks ಕ್ವಶನ್ಸ್, ದೆನ್ 2 marks ಕ್ವಶನ್ಸ್, ದೆನ್ one of the 8 marks questions will be arise from this chapter. So that's what. ಸೊ ಈ ಒಂದು ಚಾಪ್ಟರ್ನ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಚಾಪ್ಟರ್, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಹಿಯರ್ ದ ಫಸ್ಟ್ ವಿ ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ಆಫ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಂತಂದರೆ ಏನು? ಓಕೆ, ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೀವೆಲ್ಲ ನೋಡಿರ್ತೀರ, ಕೇಳಿರುವಂಥ ಒಂದು ವರ್ಡ್ ಆಗಿರುತ್ತೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಇಲ್ಲಿ ಮ್ಯಾನೇಜ್ಮೆಂಟ್ ಮೀನಿಂಗ್ ಅನ್ನ ನೋಡಿದ್ದೆ ಆದ್ರೆ, ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ದ ಅದರ್ಸ್ ವಿತ್ ದ ಹೆಲ್ಪ್ ಆಫ್ ದ ಅದರ್ಸ್ ಇನ್ ಆರ್ಡರ್ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್. ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇದೊಂದು ಪ್ರೋಸೆಸ್ ಆಗಿರುತ್ತೆ. ಪ್ರೋಸೆಸ್ ಅಂತಂದ್ರೆ ಏನು ಸರ್? ಇಟ್ಸ್ ಎ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್ ಅಂತ, ಅಂದ್ರೆ ಕಂಟಿನ್ಯೂಸ್ ಆಗಿ ಹೋಗುವಂತ ಒಂದು ಆಕ್ಟಿವಿಟೀಸ್ ಆಗಿರುತ್ತೆ. ಇವತ್ತು ಮಾಡೋದು ನಾಳೆ ಬಿಡೋದು ಆ ರೀತಿ ಇದಲ್ಲ. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೋಸೆಸ್ ಆಫ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ವಿತ್ ದ ಹೆಲ್ಪ್ ಆಫ್ ದ ಅದರ್ಸ್. ಅಂದ್ರೆ ಒಂದು ಆರ್ಟ್ ಇದು. ಸೊ ಆರ್ಟ್ ಅಂತಂದ್ರೆ ನೀವು ಅನ್ಕೊಂಡ್ರೋ ಆರ್ಟ್ ಅಲ್ಲ, ಆರ್ಟ್ ಅಂತಂದ್ರೆ ಒಂದು ಕಲೆ. ಇದು ಬೇರೆಯವ್ರ ಹತ್ರ ಕೆಲಸ ತಗೊಂಡು ನಾವು ಒಂದು ಆರ್ಗನೈಸೇಷನಲ್ ಗೋಲ್ಸ್ ಅನ್ನ ರೀಚ್ ಆಗ್ತೀವಲ್ಲ, ಅಚೀವ್ಮೆಂಟ್ ಅನ್ನ ಮಾಡ್ತೀವಲ್ವಾ, ಅದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಮ್ಯಾನೇಜ್ಮೆಂಟ್ ಮೀನ್ಸ್ ಇಸ್ ಒನ್ ಆಫ್ ದ ಪ್ರೋಸೆಸ್ ಆಫ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಫಾರ್ ಅಕಾಂಪ್ಲಿಷ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್. ಒಂದು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಒಂದು ಗ್ರೂಪ್ ಆಕ್ಟಿವಿಟೀಸ್ ಅದು. ಓಕೆ, ಒಂದು ಗ್ರೂಪ್ ಆಕ್ಟಿವಿಟೀಸ್. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನೀವು ಲಾಸ್ಟ್ ಕ್ಲಾಸನ್ನು ನೋಡಿದ್ದೆ ಆದರೆ ಆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಸೊ ದರ್ಸ್ ಎ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ. ಸೊ ಅದನ್ನ ನೋಡಿದ್ದೆ ಆದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ಗ್ರೂಪ್ ಆಕ್ಟಿವಿಟಿ ಅಂತ ಕೂಡ ಹೇಳ್ತೀವಿ. ಅಂದರೆ ಮ್ಯಾನೇಜ್ಮೆಂಟನ್ನು ಒಬ್ಬರು ಮಾಡೋದಕ್ಕೆ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಈಸ್ ಎ ಇನ್ವಾಲ್ವ್ಮೆಂಟ್ ಆಫ್ ದ ಡಿಫರೆಂಟ್ ಪೀಪಲ್ಸ್ ಇನ್ ದ ಆರ್ಗನೈಸೇಷನ್ಸ್. ಸೊ ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ಪ್ರೋಸೆಸ್ ಆಫ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್. ಅಂದ್ರೆ ಬೇರೆಯವ್ರ ಮುಖಾಂತರ ಕೆಲಸವನ್ನ ತಗೊಂಡು ನಾವು ಅಚೀವ್ಮೆಂಟ್ ಅನ್ನ ಮಾಡ್ತೀವಿ. ಮೀನ್ಸ್ ವಿತ್ ದ ಅಚೀವ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್. ಸೊ ದಟ್ ಇಸ್ ಕಾಲ್ಡ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮ್ಯಾನೇಜ್ಮೆಂಟ್. ಸೊ ನಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತಂದ್ರೆ, ರಿಪೀಟೆಡ್ ಆಗಿ ಕೇಳುವಂತ ಕ್ವಶನ್ ನೋಡಿ. ಈ ಚಾಪ್ಟರ್ ಅಲ್ಲಿ ನಿಮಗೆ 8 marks ಕ್ವಶನ್ಸ್ ಒಂದು ಇದ್ದೇ ಇರುತ್ತೆ. 8 marks ಕ್ವಶನ್ ಅಂತ ಬಂದಾಗ ದೇರ್ ಆರ್ 3 questions ವಿಲ್ ಕಮ್. 3 questions ಇಲ್ಲಿ ನಮಗೆ 8 marks ಇರುತ್ತೆ. ಒಂದು ಇದೊಂದು ಯಾವುದು, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಿಮಗೆ, ಇದೊಂದು 8 marks ಕ್ವಶನ್ಸ್ ಇರುತ್ತೆ. ದೆನ್ ಸೆಕೆಂಡ್ ಥಿಂಗ್ಸ್ ಏನು ಅಂತಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತೆ ಇನ್ನೊಂದು ಕೋಆರ್ಡಿನೇಷನ್ ಅಂತ ಬರುತ್ತೆ. ಕೋಆರ್ಡಿನೇಷನ್ ಕಾನ್ಸೆಪ್ಟ್. ಇದು ಮೂರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸಮ್ ಆಫ್ ದ ಟೈಮ್ ದೇ ವಿಲ್ ಆಸ್ಕ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಆಲ್ಸೋ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನಮ್ಮಲ್ಲಿ ಕೇಳ್ತಾ ಇರ್ತಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಬಂದಾಗ ಇಂಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅನ್ನು ಅಬ್ಸರ್ವ್ ಮಾಡಿದ್ದೆ ಆದ್ರೆ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ಕ್ವಶನ್ಸ್ ಅನ್ನ ಯಾವ ರೀತಿ ಕೇಳಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ದ ಮ್ಯಾನೇಜ್ಮೆಂಟ್ ಮೀನಿಂಗ್ ಅನ್ನ ಹೇಳಿದೆ. ಇವತ್ತಿನ ಕ್ಲಾಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 8 marksಗೆ ಕೇಳುವಂತ ಕ್ವಶನ್ಸ್. ಫೀಚರ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ನೇಚರ್ ಆಫ್ ದ ಮ್ಯಾನೇಜ್ಮೆಂಟ್, ಇವೆಲ್ಲವೂ ಕೂಡ ಒಂದೇನೇನೆ.
ಓಕೆ, ಬೇರೆ ಬೇರೆ ವರ್ಡ್ಸ್ ಅಷ್ಟೇ ಅನ್ನೋದು. ಸೊ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ ದ ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಆಗಿರುತ್ತೆ. ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತಂದ್ರೆ ಏನು ಸರ್? ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತಂದ್ರೆ ದ ಎನಿ ಕೈಂಡ್ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ಓನ್ಲಿ ಟು ಅಕಾಂಪ್ಲಿಷ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್. ಅಂದ್ರೆ ಒಂದು ಆರ್ಗನೈಸೇಷನಲ್ ಗೋಲ್ಸ್ ಅನ್ನ ನಾವು ರೀಚ್ ಆಗೋದಕ್ಕೆ ಮಾತ್ರ ಏನ್ ಮಾಡುತ್ತೆ, ಇದು ಕೆಲಸವನ್ನ ಮಾಡುತ್ತೆ. ಬಿಕಾಸ್ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ಆಲ್ವೇಸ್ ಫೋಕಸ್ ಆನ್ ದ ಆರ್ಗನೈಸೇಷನಲ್ ಗೋಲ್ಸ್ ಓನ್ಲಿ. ಓಕೆ, ಯಾವುದೇ ಒಂದು ಕಂಪನಿನೇ ಆಗಲಿ, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನೇ ಆಗಲಿ, ಮೀನ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಯಾವುದೇ ಸರ್ವಿಸ್ ಮೋಟಿವ್ ಇಂಟೆನ್ಷನ್ ಆರ್ಗನೈಸೇಷನ್ಸೇ ಆಗಿರಲಿ, ದ ಎವ್ರಿ ಕೈಂಡ್ ಆಫ್ ದ ಆರ್ಗನೈಸೇಷನ್ ಮೇನ್ ಇಂಟೆನ್ಷನ್ ಓನ್ಲಿ ಅಕಾಂಪ್ಲಿಷ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್. ಸೊ ಗೋಲ್ ಓರಿಯೆಂಟೆಡ್ ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗೋಲ್ಗೆ ಓರಿಯೆಂಟೆಡ್ ಆಗಿ ಮಾತ್ರ ಇದು ಕೆಲಸವನ್ನ ಮಾಡುತ್ತೆ. ಗೋಲ್ಗೆ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಟ್ಸ್ ಅವಾಯ್ಡಿಂಗ್ ಆಫ್ ದ ಅನ್ನೆಸೆಸರಿ ಜಾಬ್ಸ್. ಸೊ ದ ಆಲ್ವೇಸ್ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಆಕ್ಟಿವಿಟೀಸ್. ಅಂದ್ರೆ ಒಂದು ಗೋಲ್ ಏನಿದೆ, ಆಬ್ಜೆಕ್ಟಿವ್ ಏನಿದೆ, ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಮಾತ್ರ ಇದು ಕೆಲಸವನ್ನ ಮಾಡುತ್ತೆ. ಇದು ಫಸ್ಟ್ ಫೀಚರ್ಸ್. ದೆನ್ ಸೆಕೆಂಡ್ ಫೀಚರ್ಸ್ ಹೋಗಿದ್ದೆ ಆದ್ರೆ ಮ್ಯಾನೇಜ್ಮೆಂಟ್ ಇಸ್ ಎ ಆಲ್ ಪರ್ವಸಿವ್. ಆಲ್ ಪರ್ವಸಿವ್ ಅಂದ್ರೆ ಏನು ಸರ್? ಕಾಮನ್ ಅಂತ. ಓಕೆ, ಕಾಮನ್ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ರಿಕ್ವೈರ್ಡ್ ಫಾರ್ ದ ಎವ್ರಿ ಕೈಂಡ್ ಆಫ್ ದ ಆರ್ಗನೈಸೇಷನ್. If you go through any kind of the organization, whether it is a small scale, middle scale or large scale organizations or service motive organizations or profit organizations or public enterprises or any kind of the private enterprises, if you go anywhere, the management is one of the important functions only. Okay, so it is one of the common, is required. ಅಂದ್ರೆ ಈ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲಾ ಕಡೆಗೂ ಕೂಡ ಬೇಕಾಗಿರುವಂತಹ ಒಂದು ಫಂಕ್ಷನ್ಸ್ ಆಗಿರುತ್ತೆ, ಒಂದು ಕೆಲಸ ಆಗಿರುತ್ತೆ. ಏನಕ್ಕೆ ಅಂತಾರೆ, ಗುಡ್ ಮ್ಯಾನೇಜ್ಮೆಂಟ್ ಇದೆ ಅಂತಂದ್ರೆ ಒಂದು ಆರ್ಗನೈಸೇಷನ್ ಲಾಂಗ್ ರನ್ ತನಕದ್ದು ರನ್ ಆಗಬಹುದು, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಸೊ ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ಆಲ್ ಪರ್ವಸಿವ್. ಪರ್ವಸಿವ್ ಮೀನ್ಸ್ ಇಸ್ ನೀಡ್ ಫಾರ್ ದ ಎವ್ರಿ ಕೈಂಡ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಪ್ರತಿಯೊಂದು ಆರ್ಗನೈಸೇಷನ್ಗೂ ಕೂಡ ಬೇಕಾಗಿರುವಂತಹ ಒಂದು ಫಂಕ್ಷನ್ಸ್ ಆಗಿರುತ್ತೆ. ಇಟ್ಸ್ ಎ ಕಾಮನ್. ಓಕೆ, ಎಲ್ಲ ಆರ್ಗನೈಸೇಷನ್ ಕೂಡ ಬೇಕೇ ಬೇಕು. ದೆನ್ ಥರ್ಡ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ. ಸೊ ನಿಮಗೆ ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ ಅಂತ ಬಂದಾಗ ನಾನು ಹೇಳಿದ್ದು, ಸೊ ಇಟ್ಸ್ ಎ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ನಿಮಗೆ ಹೇಳಿದ್ದೆ, ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಟ್ರಯಾಂಗಲ್ ಅನ್ನ ಮರೆಯಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂತಂದ್ರೆ ಇದನ್ನ 1 ಮಾರ್ಕ್ಸ್ ಆದ್ರೂ ಕೇಳ್ತಾರೆ. ಓಕೆ, ನಾನು ಹೇಳಿದ್ನಲ್ಲ, ಇದರಿಂದ ಮಿನಿಮಮ್ ಅಂತಂದ್ರೂ ಕೂಡ 10 ಮಾರ್ಕ್ಸ್ ಕೇಳುವಂತ ಒಂದು ಕ್ವಶನ್ ಇದು, ಸಾರಿ ಚಾಪ್ಟರ್ ಇದು. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ದೆನ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಅಂದ್ರೆ ಏನಾಯ್ತು, ಇದು ಒನ್ ಆಫ್ ದ ಗ್ರೂಪ್ ಆಕ್ಟಿವಿಟಿ. ಅಂದ್ರೆ ಒಬ್ರು ಇಬ್ರು ಕೆಲಸ ಮಾಡುವಂತದ್ದಲ್ಲ ಇದು. ಸೊ ಗ್ರೂಪ್ ಆಕ್ಟಿವಿಟೀಸ್. ಸೊ ನಿಮ್ಮ ಕಾಲೇಜ್ ಅಂತ ಬಂದಾಗ ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಇಂದ ಹಿಡಿದು ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಟೀಚರ್ಸ್ ಎಲ್ಲರೂ ಕೂಡ ಮಾಡ್ತಿರ್ತಾರೆ, ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕರೆಕ್ಟ್? ಸೊ ಇಟ್ಸ್ ಒನ್ ಆಫ್ ದ ಗ್ರೂಪ್ ಆಕ್ಟಿವಿಟಿ. ಇಟ್ಸ್ ನಾಟ್ ಡನ್ ಬೈ ದ ಸಿಂಗಲ್ ಪರ್ಸನ್. ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಮಾತ್ರ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ಲ? ಒಂದು ಒಳ್ಳೆ ರಿಸಲ್ಟ್ ಅನ್ನ ತಗೋಬೇಕು ಕಾಲೇಜಲ್ಲಿ ಅಂತಂದ್ರೆ ಈಚ್ ಅಂಡ್ ಎವ್ರಿ ಟೀಚರ್ ಶುಡ್ ಬಿ ಇನ್ವಾಲ್ವ್, correct, to get the good result by the students. So like that, so it's one of the group activity. So group activity means it's one of the involvement of the all the peoples. So in the top level management, so some of the time it's also 1 marks questions. ನಿಮಗೆ 1 marks question ಕೇಳುವಂತ question ಇದ್ದು, so give the example for the top level management. So board of directors, then MD, okay, managing directors, MD, then CEO, chief executive officers, okay, president, chairman, this all comes under the top level management. Then middle level management, all the departmental managers comes under the middle level management only. Ella management na ella department managers ellaru kuda ಏನು ಮಾಡ್ತಾರೆ, middle level management ಬರ್ತಾರೆ. Financial managers, marketing managers, then production managers, then sales managers, ಎಲ್ಲ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಎಲ್ಲರೂ ಕೂಡ ಏನಾಗ್ತಾರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಬರ್ತಾರೆ. ಓಕೆ, ದೆನ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಆಪರೇಷನಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಮೈನಿಂಗ್ ಪೀಪಲ್, ಸೂಪರ್ವೈಸರ್ಸ್ ಇರಬಹುದು, ಫೋರ್ಮ್ಯಾನ್ ಇರಬಹುದು, ಇವರೆಲ್ಲರೂ ಕೂಡ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಬರ್ತಾರೆ. ಇದು ಮೂರಲ್ಲಿ ಒಂದನ್ನ ಕಂಪಲ್ಸರಿ ಕೇಳ್ತಾ ಇರ್ತಾರೆ.
ಓಕೆ, ಇಟ್ಸ್ ರಿಪೀಟೆಡ್ ಕ್ವಶನ್ಸ್. ನೀವು ನೋಡ್ಬೋದು, ಗಿವ್ ದ ಎಕ್ಸಾಂಪಲ್ ಫಾರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಗಿವ್ ದ ಎಕ್ಸಾಂಪಲ್ ಫಾರ್ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಗಿವ್ ದ ಎಕ್ಸಾಂಪಲ್ ಫಾರ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ ಈ ರೀತಿನಲ್ಲಿ ಏನು ಮಾಡ್ತಾರೆ, ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದು 3ರಲ್ಲಿ ಒಂದನ್ನ ಕೇಳ್ತಾ ಇರೋದ್ರಿಂದ ಕಂಪಲ್ಸರಿ ಓದ್ಕೊಂಡಿರ್ಬೇಕು ನೀವು. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮ್ಯಾನೇಜ್ಮೆಂಟ್ ಇಸ್ ಅ ಗ್ರೂಪ್ ಆಕ್ಟಿವಿಟಿ. ಸೊ ಮೀನ್ಸ್ ಇನ್ವಾಲ್ವ್ಮೆಂಟ್ ಆಫ್ ದ ಆಲ್ ದ ಪೀಪಲ್ ಇನ್ಸ್ಟೆಡ್ ಆಫ್ ದ ಆರ್ಗನೈಸೇಷನ್. ಈಚ್ ಅಂಡ್ ಎವ್ರಿ ಮ್ಯಾನೇಜರ್ಸ್, ಈಚ್ ಅಂಡ್ ಎವ್ರಿ ಎಂಪ್ಲಾಯ್ ಶುಡ್ ಬಿ ಪಾರ್ಟಿಸಿಪೇಟ್. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್. ಮ್ಯಾನೇಜ್ಮೆಂಟ್ ಇಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಬಂದಾಗ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸೀನ್ ಅಂತ. ಓಕೆ, ಮೀನ್ಸ್ ಇಸ್ ನಾಟ್ ಪಾಸಿಬಲ್ ಟು ಸೀನ್ ಆರ್ ಇಸ್ ನಾಟ್ ಪಾಸಿಬಲ್ ಟು observe the any kind of the means through the observation only we can do the feel that one management activities, but it's not possible to seen or touch. ಆ ಒಂದು ಮ್ಯಾನೇಜ್ಮೆಂಟ್ ಅನ್ನ ನಾವು ನೋಡೋದಕ್ಕೆ ಆಗಲಿ ಮುಟ್ಟೋದಕ್ಕೆ ಆಗಲಿ ಇದನ್ನ ಆಗೋದಿಲ್ಲ. ಓಕೆ, ಮ್ಯಾನೇಜ್ಮೆಂಟ್ ಇಸ್ ಒನ್ ಆಫ್ ದ ಇಂಟ್ಯಾಂಜಿಬಲ್ ಫೋರ್ಸ್. ಅಂದ್ರೆ ಇಂಟ್ಯಾಂಜಿಬಲ್ ಅಂತಂದ್ರೆ ನೋಡೋದಕ್ಕೆ ಆಗ್ಲಿ ಮುಟ್ಟೋದಕ್ಕೆ ಆಗ್ಲಿ ಇದನ್ನ ಆಗೋದಿಲ್ಲ. ಇಟ್ಸ್ ಒನ್ ಆಫ್ ದ ಇಂಟ್ಯಾಂಜಿಬಲ್ ಫೋರ್ಸ್, ಇಸ್ ನಾಟ್ ಪಾಸಿಬಲ್ ಟು ಟಚ್ ಆರ್ ಸೀನ್. ಆ ಒಂದು ಮ್ಯಾನೇಜ್ಮೆಂಟ್ ಅನ್ನ ನಾವು ನೋಡೋದಕ್ಕೆ ಆಗ್ಲಿ ಮುಟ್ಟೋದಕ್ಕೆ ಆಗ್ಲಿ ಇಲ್ಲಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಅ ಡೈನಾಮಿಕ್ ಫಂಕ್ಷನ್ಸ್. ಡೈನಾಮಿಕ್ ಅಂತಂದ್ರೆ ಏನು ಸರ್? ಡೈನಾಮಿಕ್ ಫಂಕ್ಷನ್ಸ್ ಮೀನ್ಸ್ ಡಿಪೆಂಡಿಂಗ್ ಆನ್ ದ situations, depending on the circumstances only the management can be modified. Okay, it's not constant. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ರೂಲ್ಸ್ ಮಾಡಿರ್ತಾರೆ ಅಂತಂದ್ರೆ ರೂಲ್ಸ್ ಅಕಸ್ಮಾತ್ ಸಮ್ ಆಫ್ ದ ಟೈಮ್ ಇಫ್ ದೇರ್ ಬ್ಯಾಡ್ ಥಿಂಗ್ಸ್, ಏನೋ ಒಂದು ಬ್ಯಾಡ್ ಥಿಂಗ್ಸ್ ಆಯ್ತು ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಈಗ ಫ್ರಮ್ 8:30 to 4:30 ಕ್ಲಾಸ್ ಇದೆ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಏನೋ ಪ್ರಾಬ್ಲಮ್ ಆಯ್ತು ಅಂತಾರೆ ಕ್ಲಾಸ್ ಅನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತಾರೆ. ಮೀನ್ಸ್ ವಾಟ್ ಇಸ್ ಒನ್ ಆಫ್ ದ ಮಾಡಿಫೈಡ್, ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ಸ್, ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್ ಓನ್ಲಿ ವಿ ಕ್ಯಾನ್ ಟು ಮಾಡಿಫೈಡ್ ದ ಎನಿ ಕೈಂಡ್ ಆಫ್ ದ ಆರ್ಗನೈಸೇಷನಲ್ ಮ್ಯಾನೇಜ್ಮೆಂಟ್. ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಒಂದು ಕಾನ್ಸ್ಟೆಂಟ್ ಅಲ್ಲ, ಒಂದು ಫಿಕ್ಸ್ಡ್ ಅಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ಸ್, ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್ ಓನ್ಲಿ ವಿ ಕ್ಯಾನ್ ಟು ಮಾಡಿಫೈಡ್. ಆ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ನಾವು ಆ ಒಂದು ಸರ್ಕಮ್ಸ್ಟೆನ್ಸಸ್ಗೆ, ಸಿಚುಯೇಷನ್ಗೆ, ಸಂದರ್ಭಕ್ಕೆ ತಕ್ಕಂತೆ ನಾವೇನ್ ಮಾಡಬಹುದು, ಮ್ಯಾನೇಜ್ಮೆಂಟ್ ಅನ್ನ ಚೇಂಜಸ್ ಮಾಡಬಹುದು. ಡೈನಾಮಿಕ್ ಫಂಕ್ಷನ್ಸ್. ಓಕೆ, ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್ ಅಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ಸ್, ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್ ಓನ್ಲಿ ವಿ ಕ್ಯಾನ್ ಟು ಮಾಡಿಫೈಡ್. Okay, next one, management is a multi-dimensional. Some of the time it's very important questions for the 1 marks. ಓಕೆ, ಏನಕ್ಕೆ ಅಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ತುಂಬಾ ಜನ 99 ತಗೊಳ್ತಾರೆ, 100 ಮಾರ್ಕ್ಸ್ಗೆ ಎಲ್ಲಿ ಮಿಸ್ ಆಗುತ್ತೆ ಅಂತಾರೆ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ. ಸೊ ಹಾಗಾಗಿ ನಾನು ಎಲ್ಲೆಲ್ಲಿ 1 ಮಾರ್ಕ್ಸ್ ಬರುತ್ತೆ, ನಿಮಗೆ 8 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿ ಬರುತ್ತೆ, 4 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ಹೇಳ್ತೀನಿ. ಈ ಒಂದು ಚಾಪ್ಟರ್ ಅಲ್ಲಿ, ಮ್ಯಾನೇಜ್ಮೆಂಟ್ ಚಾಪ್ಟರ್ ಅಲ್ಲಿ ನಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳೋದಿಲ್ಲ. ಓಕೆ, ನಿಮ್ಗೆ ಏನಿದ್ರು ಅಪ್ ಟು ಮಿಡ್ ಟರ್ಮ್ ತನಕ ಬೇಕಾದ್ರೆ ನಿಮ್ಮ ಕಾಲೇಜಿನವರು ಕ್ವಶನ್ ಪೇಪರ್ ಮಾಡಿ, ಕ್ವಶನ್ ಪೇಪರ್ ಅಲ್ಲಿ ಬೇಕಾದ್ರೆ 4 ಮಾರ್ಕ್ಸ್ ಕೇಳಬಹುದು. ಬಟ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ನಮಗೆ 4 ಮಾರ್ಕ್ಸ್ ಅನ್ನ ಈ ಒಂದು ಚಾಪ್ಟರ್ ಇಂದ ಕೇಳೋದಿಲ್ಲ. 1 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಕೇಳ್ತಾರೆ, 8 ಮಾರ್ಕ್ಸ್ ಕ್ವಶನ್ಸ್ ಈ ಒಂದು ಕ್ವಶನ್ ಇದರಲ್ಲಿ ಇರುತ್ತೆ. ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಅಥವಾ ಯಾವುದನ್ನೇ ತಗೊಂಡು ನೋಡಿದ್ರು ಕೂಡ ಈ ಒಂದು ಚಾಪ್ಟರ್ ಇಂದ ನಮಗೆ 8 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳೋದಿಲ್ಲ. ಸಾರಿ, 4 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ, ಓನ್ಲಿ 8 ಮಾರ್ಕ್ಸ್ ಕ್ವಶನ್ಸ್. 8 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಮಗೆ ಒಂದು ಕ್ವಶನ್ಸ್ ನಾನು ಹೇಳಿದ್ನಲ್ಲ, ಕೋಆರ್ಡಿನೇಷನ್ಸ್, ಮತ್ತೆ ಇನ್ನೊಂದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಮತ್ತೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಸೊ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಏನ್ ಮಾಡ್ತಾರೆ, ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಗಿವ್ ದ ಎಕ್ಸಾಂಪಲ್ ಫಾರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಗಿವ್ ದ ಎಕ್ಸಾಂಪಲ್ ಫಾರ್ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಗಿವ್ ದ ಎಕ್ಸಾಂಪಲ್ ಫಾರ್ ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬಿಟ್ಟು ಈ ರೀತಿ ಒಂದು ಕ್ವಶನ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರ್ತಾರೆ. ನೋಡಿ ಇಲ್ಲಿ ರಿಪೀಟೆಡ್ ಕ್ವಶನ್ಸ್ ಇದು. ಸಮ್ ಆಫ್ ದ ಟೈಮ್ ರೈಟ್ ದ ಡೈಮೆನ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ. ರೈಟ್ ದ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೋಡಿ, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಸೊ ಮ್ಯಾನೇಜ್ಮೆಂಟ್ ಡೈಮೆನ್ಷನ್ಸ್, ಮಲ್ಟಿ ಡೈಮೆನ್ಷನ್. ಮಲ್ಟಿ ಅಂದ್ರೆ ಏನಂದ್ರೆ ಡಬಲ್ ಅಂತ. ಓಕೆ, ಒಂದಕ್ಕಿಂತ ಜಾಸ್ತಿ ಅಂತ. ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಒಂದೇ ಒಂದು ಆಕ್ಟಿವಿಟೀಸ್ ಅನ್ನ ಮಾತ್ರ ಇದು ಕಂಟ್ರೋಲ್ ಮಾಡೋದಿಲ್ಲ, ಒಂದೇ ಒಂದು ಫಂಕ್ಷನ್ಸ್ ಅನ್ನ ಇದು ಏನ್ ಮಾಡಲ್ಲ, ಕಂಡಕ್ಟ್ ಮಾಡೋದಿಲ್ಲ. ಸೊ ಇಟ್ಸ್ ಅ ಮಲ್ಟಿ ಅಂದ್ರೆ ಡಬಲ್ ಅಂತ. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಆಕ್ಟಿವಿಟೀಸ್, ಮೀನ್ಸ್ ಇಟ್ಸ್ ಅ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಓಕೆ, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅಂತಂದ್ರೆ ಒಬ್ಬ ಎಂಪ್ಲಾಯೀಸ್ ವರ್ಕ್ ಅನ್ನು ಕೂಡ ಅಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ಮಾಡುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಸೊ ಜಸ್ಟ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ದ ಪೀಪಲ್ ಆಲ್ಸೋ, ಅಂದ್ರೆ ಎಂಪ್ಲಾಯೀಸ್, ಅಲ್ಲಿರೋ ಎಂಪ್ಲಾಯೀಸ್ ಕೂಡ ಮಾಡ್ತಾ ಇರ್ತಾರೆ. ದ ಪೀಪಲ್ಸ್ ಈಸ್ ವರ್ಕಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನಿಂಗ್ ಆರ್ ಅಕಾರ್ಡಿಂಗ್ ಟು ದ
ಅಬ್ಜೆಕ್ಟಿವ್ಸ್ ಆರ್ ನಾಟ್. ಅಂದರೆ ಒಬ್ಬ ಎಂಪ್ಲಾಯೀಸು ಮ್ಯಾನೇಜ್ಮೆಂಟಲ್ಲಿ ಅಥವಾ ಒಂದು ಆರ್ಗನೈಸೇಷನಲ್ಲಿ ಅವನು ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾನ ಒಂದು ಪ್ಲಾನ್ಗೆ ಅಥವಾ ಆಬ್ಜೆಕ್ಟಿವ್ಸನ್ನು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಕರೆಕ್ಟಾಗಿ ಮಾಡ್ತಾ ಇದ್ದಾನೋ ಮಾಡ್ತಾ ಇಲ್ವೋ ಅನ್ನೋದನ್ನ ಏನು ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದೆನ್ ಮ್ಯಾನೇಜ್ಮೆಂಟ್ ಆಫ್ ದ ಆಪರೇಷನ್ ಮೀನ್ಸ್ ಎಫಿಷಿಯನ್ಸಿ ಆಫ್ ದ ಪೀಪಲ್ಸ್. ಓಕೆ, ಎಫಿಷಿಯನ್ಸಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್, ಬಿಕಾಸ್ ಆಫ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ 2 ಮಾರ್ಕ್ಸ್ ಕ್ವಶನ್. ನೀವು ಲಾಸ್ಟ್ ಒಂದು ಮಿಡ್ ಟರ್ಮ್ ಕ್ವಶನ್ ಪೇಪರ್ ನೋಡಿದ್ದೆ ಆದರೆ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಅಂತಲೂ ಕೂಡ ಕ್ವಶನ್ ಅನ್ನ ಕೇಳಿದ್ರು. ಓಕೆ, ಸೊ ಹಾಗಾಗಿ ಅದನ್ನ ಹೇಳ್ತೀನಿ ನಾನು. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಮಲ್ಟಿ ಡೈಮೆನ್ಷನಲ್. ಸಮ್ ಆಫ್ ದ ಟೈಮ್ ಇಟ್ಸ್ 1 ಮಾರ್ಕ್ಸ್ ಕ್ವಶನ್. ನೇಮ್ ಎನಿ 1 ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಸೊ ಇದಿಷ್ಟು ನಮ್ಗೆ ಇದರ 3ರಲ್ಲಿ 1ನ್ನ ಬರೆದ್ರೆ ಸಾಕು 1 ಮಾರ್ಕ್ಸ್ಗೆ. ಇದೆಲ್ಲ 2 ಮಾರ್ಕ್ಸ್ ಏನು ಕೇಳೋದಿಲ್ಲ. ಬಟ್ ಇಲ್ಲಿ ನಾನು ಇವತ್ತಿನ ಕ್ಲಾಸಲ್ಲಿ ಇರೋದು ನಿಮಗೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟು, ಮತ್ತೆ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು, ಮತ್ತೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟು. ಸೊ ಇದು 3 ಕಾನ್ಸೆಪ್ಟನ್ನು ಹೇಳಿದ್ದೀನಿ ನಿಮಗೆ, ಮೀನಿಂಗನ್ನು ಹೇಳಿದ್ದೀನಿ. ಸೊ ಇದು 3ರಲ್ಲಿ ನಿಮಗೆ ಮಿನಿಮಮ್ ಅಂತಂದ್ರೂ ಒಂದು ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬೇಡಿ. ಈ ಕ್ಲಾಸನ್ನು ಎಲ್ಲರೂ ಕೂಡ ಪೂರ್ತಿ ಕೊನೆ ತನಕ ನೋಡಿ. ಸೊ ಇದೇ ರೀತಿ ನಿಮ್ಮ ನನ್ನ ಕ್ಲಾಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಎಲ್ಲರೂ ಯಾರ್ಯಾರು ಕೂಡ ನನ್ನ ಕ್ಲಾಸ್ಗೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನನ್ನ ಕ್ಲಾಸಲ್ಲಿ ನಿಮಗೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸು, ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸು, ಫಸ್ಟ್ ಇಯರ್ ಅಕೌಂಟೆನ್ಸಿ ಮತ್ತು ಸೆಕೆಂಡ್ ಇಯರ್ ಅಕೌಂಟೆನ್ಸಿಯನ್ನು ಹೇಳ್ತಾ ಇರ್ತೀನಿ. ನಿಮ್ಮ ಸೆಕೆಂಡ್ PUC ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಟಿಪ್ಸ್ ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಓಕೆ, ಸೊ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವು ಕೂಡ ರೆಫರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನನ್ನ ಕ್ಲಾಸು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು ಮತ್ತು ಕೋಆರ್ಡಿನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್